ರಾಜ್ಯ ವಿಧಾನಸಭೆ ಚುನಾವಣೆಗೆ ರಣಕಹಳೆ ಮೊಳಗಿಸಿರುವ ಜೆಡಿಎಸ್ ನಾಳೆ ಅಭ್ಯರ್ಥಿಗಳ ಎರಡನೇ ಹಂತದ ಪಟ್ಟಿ ಬಿಡುಗಡೆ ಮಾಡಲಿದೆ. ಪಕ್ಷದ ಪ್ರಣಾಳಿಕೆಯನ್ನು ನಾಳೆ ಬಿಡುಗಡೆ ಮಾಡಲು ಉದ್ದೇಶಿಸಲಾಗಿದೆ. ಈ ನಡುವೆ ಸಂಗೊಳ್ಳಿ ರಾಯಣ್ಣ ಚಿತ್ರ ನಿರ್ಮಾಪಕ ಆನಂದ್ ಅಪ್ಪುಗೋಳ್ ಅಪಾರ ಬೆಂಬಲಿಗರೊಂದಿಗೆ ಜೆಡಿಎಸ್ಗೆ ಸೇರ್ಪಡೆಯಾಗಿದ್ದಾರೆ. ನಾಳೆಯೂ ಉತ್ತರ ಕರ್ನಾಟಕದ ಹಲವು ಹಿರಿಯ ಮುಖಂಡರು ಜೆಡಿಎಸ್ಗೆ ಸೇರಲಿದ್ದಾರೆ. ಜೆಡಿಎಸ್ಗೆ ಮುಖಂಡರ ಸೇರ್ಪಡೆ ಮುಂದುವರಿದಿದೆ. ಸಂಗೊಳ್ಳಿ ರಾಯಣ್ಣ ಖ್ಯಾತಿಯ ಚಿತ್ರ ನಿರ್ಮಾಪಕ ಆನಂದ್ ಅಪ್ಪುಗೋಳ್ ಮಾಜಿ ಸಿಎಂ ಕುಮಾರಸ್ವಾಮಿಯವರ ಸಮ್ಮುಖದಲ್ಲಿ ಪಕ್ಷ ಸೇರ್ಪಡೆಯಾದರು. ನಾಳೆಯೂ ಹಲವು ಮುಖಂಡರು ಜೆಡಿಎಸ್ ಸೇರ್ಪಡೆಯಾಗುವ ಬಗ್ಗೆ ಎಚ್ಡಿಕೆ ಇದೇ ವೇಳೆ ಸುಳಿವು ನೀಡಿದ್ದಾರೆ. ಈಗಾಗಲೇ 122 ಅಭ್ಯರ್ಥಿಗಳ ಮೊದಲ ಪಟ್ಟಿ ಬಿಡುಗಡೆ ಮಾಡಿದ್ದ ಜೆಡಿಎಸ್ ನಾಳೆ ಉಳಿದ ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಘೋಷಿಸಲಿದೆ. ಇದಲ್ಲದೆ ಪ್ರಣಾಳಿಕೆಯೂ ಬಿಡುಗಡೆಗೆ ಸಿದ್ಧವಾಗಿದೆ. ನಾಳೆಯ ದಿನ ನಮ್ಮ ಪಕ್ಷದ ಎರಡನೇ ಹಂತದ ಪಟ್ಟಿಯನ್ನು ಬಿಡುಗಡೆ ಮಾಡತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೇನೆ. ಅದರ ಜೊತೆಯಲ್ಲಿ ಪಕ್ಷದ ಪ್ರಣಾಳಿಕೆಯನ್ನು ನಾಳೆಯ ದಿನ ಬಿಡುಗಡೆ ಮಾಡ್ತಾ ಇದ್ದೇನೆ. ನಾಳೆ ಸಂಪೂರ್ಣವಾದಂಥ ಮಾಹಿತಿಗಳನ್ನು ಮಾಧ್ಯಮದ ಸ್ನೇಹಿತರಿಗೆ ನೀಡಲಿಕ್ಕೆ ಬಯಸ್ತೇನೆ. ಒಟ್ಟಾರೆ ಇವತ್ತಿನ ಈ ಒಂದು ಸೇರ್ಪಡೆ ಕಾರ್ಯಕ್ರಮ ಏನಿದೆ, ನಾಳೆಯ ದಿನ ಇನ್ನೂ ರಾಜ್ಯದ ಬೇರೆ ಬೇರೆ ಭಾಗದ ಪ್ರಮುಖರು ಪಕ್ಷಕ್ಕೆ ಸೇರ್ಪಡೆ ಆಗ್ತಕ್ಕಂಥ ಕಾರ್ಯಕ್ರಮವೂ ಹಮ್ಮಿಕೊಂಡಿದ್ದೇವೆ ನಾಳೆಯ ದಿನವೂ. ಅದರ ಜೊತೆಗೆ ಇವತ್ತು ಅಂತಿಮವಾಗಿ ಚುನಾವಣೆಯ ನಾಮಪತ್ರವನ್ನು ಸಲ್ಲಿಸ್ತಕ್ಕಂಥ ಪ್ರಕ್ರಿಯೆಗಳೇನು ಪ್ರಾರಂಭ ಆಗಿದೆ. ಬಹುಶಃ 15ನೇ ತಾರೀಕಿನಿಂದ ದಿನ ಚೆನ್ನಾಗಿದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲ ಅಭ್ಯರ್ಥಿಗಳು 15 ಮತ್ತು 17ನೇ ತಾರೀಕಿನ ಒಳಗೆ ನಾಮಪತ್ರವನ್ನು ಸಲ್ಲಿಸಬೇಕಾದಂಥ ಹಿನ್ನೆಲೆಯಲ್ಲಿ ನಾಳೆಯ ದಿನ ಸಂಪೂರ್ಣವಾದ 102 ಅಭ್ಯರ್ಥಿಗಳ ಎರಡನೇ ಹಂತದ ಪಟ್ಟಿಯನ್ನು ಬಿಡುಗಡೆ ಮಾಡಬೇಕಾಗಿದೆ. ಆ ಪಟ್ಟಿಯನ್ನು ಬಿಡುಗಡೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ನಮ್ಮ ಮಾಧ್ಯಮದ ಸ್ನೇಹಿತರ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಉತ್ತರ ಕರ್ನಾಟಕದ ಭಾಗದಿಂದ ಇವತ್ತು ಹಲವಾರು ಪ್ರಮುಖರು ಪಕ್ಷಕ್ಕೆ ಸೇರ್ಪಡೆ ಆಗೋದ್ರ ಮುಖಾಂತರ ಇವತ್ತೇನು ಪಕ್ಷಕ್ಕೆ ಸಂಘಟನೆಯನ್ನು ಇವತ್ತು ಭದ್ರಗೊಳಿಸ್ತಕ್ಕಂಥದ್ದಕ್ಕೆ ಇವತ್ತೇನು ಇವರೆಲ್ಲ ಹೊರಟಿದ್ದಾರೆ. ಪುನಃ ಇವರೆಲ್ಲರಿಗೂ ನನ್ನ ತುಂಬ ಹೃದಯ ಸ್ವಾಗತ ಅಂತಕ್ಕಂಥದ್ದು ಹೇಳಿ ಬಯಸ್ತೇನೆ. ಜೆಡಿಎಸ್ಗೆ ಸೇರ್ಪಡೆಯಾದ ಆನಂದ್ ಅಪ್ಪುಗೋಳ್ ಮುಂದಿನ ದಿನಗಳಲ್ಲಿ ಪಕ್ಷ ಬಲವರ್ಧನೆಗೆ ಪಣ ತೊಟ್ಟಿರೋದಾಗಿ ತಿಳಿಸಿದ್ರು. ಎಲ್ಲಿ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಇದೆಯೋ ಅಲ್ಲಿ ರಾಜಕೀಯ ನೆಲೆ ಕಾಣಬೇಕೆಂಬ ಉದ್ದೇಶದಿಂದ ಜೆಡಿಎಸ್ ಸೇರಿರೋದಾಗಿ ಹೇಳಿದ್ರು. ಎಲ್ಲಿ ಗೌರವ ಇದೆ ಅಲ್ಲಿ ನಾನು ಅಲ್ಲಿ ಇದ್ದೀನಿ, ಎಲ್ಲಿ ಪ್ರೀತಿ ಇಲ್ಲ, ಎಲ್ಲಿ ಗೌರವ ಇಲ್ಲ, ರೆಸ್ಪೆಕ್ಟ್ ಇಲ್ಲ, ನಾನು ಅಲ್ಲೆಲ್ಲ ಹೋಗ್ಬೇಕು. ಇನ್ನೂ ರಾತ್ರಿ 12 ಗಂಟೆ ಮಟ್ಟ ಅವರು ಟಿಕೆಟ್ ಅನೌನ್ಸ್ ಮಾಡ್ತಾರಂತದ್ದು, ನಾಳೆ ಮಾಡ್ತಾರಂತ ಅವ್ರ ಹದಿಗೆಗಿಂತ ಕುಮಾರಣ್ಣವ್ರನ್ನ ಕರೆದು ಇವತ್ತು ಟಿಕೆಟ್ ಅನ್ನು ಅನೌನ್ಸ್ ಮಾಡಿದರೆ ಅವರ ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಹಾಗೂ ಬಂಡೆಬಣ್ಣವರ ಕಾಶಪ್ಪನವರ ಅವರ ನೇತೃತ್ವದಲ್ಲಿ ನಾವು ಈ ಪಕ್ಷ ಸಂಘಟನೆ ಮಾಡಲಿಕ್ಕೆ ರಾಜ್ಯಾದ್ಯಂತ ಮುಂದಿನ ದಿನಗಳಲ್ಲಿ ಯುವಕರನ್ನ ಬಡಿದ ಆ ಸಂಗೊಳ್ಳಿ ರಾಯಣ್ಣ ಸೈನ್ಯ ಹಾಗೂ ಜೆಡಿಎಸ್ ಸೈನ್ಯವನ್ನ ಮುಂದಿನ ದಿನಗಳಲ್ಲಿ ಯಾವ ರೀತಿ ನನಗೆ ಜವಾಬ್ದಾರಿ ಕೊಡ್ತಾರೆ, ನಾನು ತನ್ನಮನ ಧನದಿಂದ ಸಂಪೂರ್ಣವಾಗಿ ರಾಜ್ಯದಲ್ಲಿ ದುಡಿದು ಈ ಚುನಾವಣೆ ಆದಂತ ರಾಜ್ಯದಲ್ಲಿ ಇನ್ನೂ ಬಲಿಷ್ಠವಾಗಿ ಪಕ್ಷ ಕಟ್ಟಲಿಕ್ಕೆ ಹಾಗೂ ಕುಮಾರಣ್ಣವರ ಕೈಯನ್ನು ಬಲಪಡಿಸ್ತೀನಿ ಅಂತ ಅದ್ರ ಜೊತೆಗೆ ತಾವೆಲ್ಲರೂ ನನ್ನ ಜೊತೆಗೆ ಇರ್ತೀರಿ. ಇಷ್ಟೇ ಪ್ರಾಮಾಣಿಕದಿಂದ ನಾನು ಕುಮಾರಣ್ಣವರ ಮನಸ್ಸು ಇವತ್ತು ನೋಡಿಸಿದ್ರೆ ನನ್ನ ಪಕ್ಷವನ್ನು ಸಂಘಟನೆ ಮಾಡಿದೆ ಹೇಳಿ. ಹಾವೇರಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪರಮೇಶ್ವರ್ ಸೇರಿದಂತೆ ಹಲವು ಮುಖಂಡರು ಇದೇ ಸಂದರ್ಭದಲ್ಲಿ ಜೆಡಿಎಸ್ಗೆ ಸೇರ್ಪಡೆಯಾದರು. ಸಮಾರೋಪಾದಿಯಲ್ಲಿ ಉತ್ತರ ಕರ್ನಾಟಕದ ಪ್ರಮುಖರು ಪಕ್ಷ ಸೇರುತ್ತಿರುವುದು ಜೆಡಿಎಸ್ ಕಾರ್ಯಕರ್ತರಲ್ಲಿ ಇನ್ನಷ್ಟು ಹುಮ್ಮಸ್ಸು ಮೂಡಿಸಿದೆ. ನ್ಯೂಸ್ 24 ಬೆಂಗಳೂರು.